ಕನ್ನಡದಲ್ಲಿ ಒಂದೊಳ್ಳೆ ಹಾರರ್ ಸಿನಿಮಾನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅದು ಎಷ್ಟು ವರ್ಷ ಆಗೋಯ್ತು. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಫೈನಲ್ ಆಗಿ ಒಂದು ಕನ್ನಡದ ಸಿನಿಮಾ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡೋದಕ್ಕೆ ಬರ್ತಿದ್ದೀವಿ ಅಂತ 2 ಟೀಸರ್ಗಳ ಮೂಲಕ ತಿಳಿಸಿದ್ದಾರೆ. ಒಂದು ಹಳೆಯದು, ಇನ್ನೊಂದು ರೀಸೆಂಟಾಗಿ ರಿಲೀಸ್ ಆಗಿದ್ದು. ಹಳೇದ್ರ ಬಗ್ಗೆ ಮಾತಾಡಿದ್ವಿ, ಈಗ ರೀಸೆಂಟಾಗಿ ರಿಲೀಸ್ ಆದ ಟೀಸರ್ ಬಗ್ಗೆ ಮಾತಾಡುವ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕರ್ವ ಸಿನಿಮಾದ ಡೈರೆಕ್ಟರ್ ನವನೀತ್ ಅವರು ಈ ಸಿನಿಮಾನ ಮಾಡ್ತಿರೋದು. ಕರ್ವನ ಥಿಯೇಟ್ರಲ್ಲಿ ನೋಡಿದವ್ರಿಗೆ ನೆನಪಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಾನು ನಮ್ಮ ಅಣ್ಣನ ಜೊತೆ ಜಸ್ಟ್ ಪೋಸ್ಟರ್ನಲ್ಲಿದ್ದ ಆ ಮನೆ ನೋಡ್ಕೊಂಡು ಹೋಗಿದ್ದೆ. SSLC ಇದ್ದೆ ಅನಿಸುತ್ತೆ ಆವಾಗ. ಜಸ್ಟ್ 1.25 ಗಂಟೆ ಫಿಲ್ಮಲ್ಲಿ ಹಾರರ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡೋದ್ರ ಜೊತೆಗೆ ಲಾಸ್ಟಲ್ಲೊಂದು ಕ್ಲಿಫ್ ಹ್ಯಾಂಗರ್ನ ಕೂಡ ಕೊಟ್ಟು ಪಾರ್ಟ್ 2 ಇದೆ ಅಂತ ಹೇಳಿದರು. ಇನ್ನಾದರೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಆದರೆ ಡೈರೆಕ್ಟರ್ ನವನೀತ್ ಅವರು ಈ ಚೂ ಮಂತರ್ ಸಿನಿಮಾ ಇನ್ನೊಂದು ದೊಡ್ಡ ಸಿನಿಮಾಗೆ ಲಿಂಕ್ ಇದೆ ಅಂತ ಎಲ್ಲೋ ಹೇಳಿದರು. ನೋಡುವ. ಸಿನಿಮಾ ಇದೇ ಸಂಕ್ರಾಂತಿಗೆ ಜನವರಿ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಸಂಕ್ರಾಂತಿಗೆ ನಮ್ಮಲ್ಲೂ ಸಿನಿಮಾಗಳು ಬರ್ತಾ ಇವೆ. ಕನ್ನಡದ ಸಿನಿಮಾಗಳು ಕೂಡ ಈ ಸಲ ನಿಮಗೆ ಆಪ್ಷನ್ಸ್ ಇವೆ ನೋಡೋದಕ್ಕೆ. ಈಗ ಟೀಸರ್ ಕಡೆ ಬರುವ. ಮೈನ್ ಅಟ್ರಾಕ್ಷನ್ ಅಂದರೆ ಇದರ ಸೌಂಡ್ ಡಿಸೈನ್, ಎಡಿಟಿಂಗ್ ಆ್ಯಂಡ್ ಎಫೆಕ್ಟ್ಸ್ ಅಂತ ಹೇಳ್ತೀನಿ. ಈ ಎಲಿಮೆಂಟ್ಗಳು ಸಿನಿಮಾದಲ್ಲೂ ಹೇಗಿರುತ್ತೆ ಅನ್ನೋದನ್ನು ಒಂದು ಸಣ್ಣ ಟೀಸರ್ ಮೂಲಕ ನಮಗೆ ತಿಳಿಸಿದ್ದಾರೆ ಅಂತ ಹೇಳ್ತೀನಿ. ಯಾಕಂದರೆ ವಿಜುವಲ್ಸ್ ಆಲ್ಮೋಸ್ಟ್ ಹಳೆ ಟೀಸರಲ್ಲಿದ್ದ ವಿಜುವಲ್ಸ್ಗಳೇ ಇವೆ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸೇತಾನ್ ಅಂತ ತೋರಿಸುವಾಗ ಡೋರ್ ಓಪನ್ ಆಗೋ ಒಂದು ಸೌಂಡಿಂದ ಶುರುವಾಗಿ ಸ್ವಲ್ಪ ಕ್ಯಾರೆಕ್ಟರ್ಸ್ನ ರಿವೀಲ್ ಮಾಡ್ತಾ ಹೋಗಿ ಆ ರೆಕಾರ್ಡ್ ಪ್ಲೇಯರಿಂದ ಬರೋ ರಾಜ್ಕುಮಾರ್ ಅವರ ಹಾಡು, ಅಲ್ಲಿ ತೋರಿಸಿರೋ ಒಂದು ಸಣ್ಣ ಹಾರರ್ ಝಲಕ್ ಚೆನ್ನಾಗಿತ್ತು. ಆ ಎಫೆಕ್ಟ್ ಕೇಳುವಾಗ ಅಟೆನ್ಷನ್ ತೊಗೊಂತು ಅಂತ ಹೇಳ್ತೀನಿ. ಆ ಸೌಂಡ್ ಡಿಸೈನ್ ಏನಿದೆಯಲ್ಲ ಅದು. ನಂತರ ಸ್ವಲ್ಪ ಸಿನಿಮಾದ ಪ್ಲಾಟ್ನ ಇಂಟ್ರಡ್ಯೂಸ್ ಮಾಡಿಸಿ ಯಾವ್ಯಾವ ಕ್ಯಾರೆಕ್ಟರ್ಗೆ ಏನೇನು ಆಗುತ್ತೆ ಸಿನಿಮಾದಲ್ಲಿ ಅನ್ನೋದನ್ನು ಒಂದು ಸ್ವಲ್ಪ ಬಿಟ್ಕೊಟ್ಟು ಕರೆಕ್ಟಾಗಿ 1 ನಿಮಿಷ 34 ಸೆಕೆಂಡ್ಗೆ ರಾಜ್ಕುಮಾರ್ ಅವರ ಹಳೆಯ ಹಾಡು ಯಾವ ಕವಿಯೂ ಬರೆಯಲಾರ ಅನ್ನೋ ಒಂದು ಹಾಡನ್ನು ಯೂಸ್ ಮಾಡಿಕೊಂಡು ಟೈಟಲ್ನ ತೋರಿಸ್ತಾರೆ ಗುರು. ಲಿಟ್ರಲಿ ಅದೊಂದು ಡಿಫ್ರೆಂಟ್ ವೈಬ್ ಕೊಡ್ತು ಅಂತ ಹೇಳ್ತೀನಿ. ಅದರಲ್ಲೂ ಕೂಡ ಒಂದು ಸಣ್ಣ ಕಟ್ ಹಾಕಿ ಒಂದು ಫ್ರೇಮ್ನ ತೊಗೊಂಡು ಬಂದು ತೋರಿಸಿ ಹಾಡನ್ನು ಕಂಟಿನ್ಯೂ ಮಾಡಿದ್ದು ಮಸ್ತಿದೆ ಅಂತ ಅನ್ನಿಸ್ತು. ಒಂದು ಹಾರರ್ ಫೀಲಲ್ಲಿ ಹೋಗ್ತಾ ಇರುವಾಗ ಈ ಹಾಡನ್ನು ಪ್ಲೇಸ್ ಮಾಡಿದ ರೀತಿ ಇಷ್ಟ ಆಯಿತು. ಆ್ಯಂಡ್ ಸಿನಿಮಾದಲ್ಲೂ ಈ ಸಾಂಗ್ಗೆ ಒಂದು ಇಂಪಾರ್ಟೆನ್ಸ್ ಅನ್ನೋದು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಇನ್ನು ಟೀಸರ್ನಲ್ಲಿದ್ದ ಸ್ಟೋರಿ ವಿಚಾರಕ್ಕೆ ಬಂದರೆ ಅಗೈನ್ ಎಲ್ಲ ಹಾರರ್ ಸಿನಿಮಾಗಳ ಥರನೇ ಇಲ್ಲೂ ನಮ್ಮ ಹೀರೋ ಯಾವುದೋ ಒಂದು ಪ್ರಾಪರ್ಟಿನ ಮಾರಬೇಕು ಅಂತ ಇದ್ದಾನೆ. ಆದರೆ ಅಲ್ಲೊಂದು ದೆವ್ವ ಇದೆ ಅಂತ ಯಾರೂ ಅದನ್ನು ತಗೋತಾ ಇಲ್ಲ. ಸೊ ಇವಾಗ ಹೀರೋ ಅಂಥದ್ದೇನಿದೆ ಅಲ್ಲಿ ಅಂತ ನೋಡೋಕ್ಕೆ ಬರ್ತಾನೆ. ಆ್ಯಂಡ್ ಅವನ ಫ್ಯಾಮಿಲಿಗೆ ಆ ದೆವ್ವ ಕಾಟ ಕೊಡೋಕ್ಕೆ ಶುರು ಮಾಡಿದಾಗ ಡೈನಾಮೋ ಅನ್ನೋ ಒಂದು ಪಾತ್ರವನ್ನು ದೆವ್ವ ಹಿಡಿಯೋದಕ್ಕೆ ಕರೆಸ್ತಾರೆ. ಇಲ್ಲಿಂದ ಏನೇನಾಗುತ್ತೆ ಅನ್ನೋದನ್ನು ಆದಷ್ಟು ಬೇಗ ಸಿನಿಮಾ ನೋಡಿ ತಿಳ್ಕೊಳ್ಳುವ. ಹಾರರ್ ಸಿನಿಮಾಗಳಲ್ಲಿ ಸ್ಟೋರಿಗಳು ಈ ಥರನೇ ಇರುತ್ತೆ ಆಲ್ಮೋಸ್ಟ್. ಬಟ್ ಏನು ಮ್ಯಾಟರ್ ಆಗುತ್ತೆ ಅಂತಂದರೆ ಸಿನಿಮಾನ ಕಟ್ಕೊಟ್ಟಿರೋ ರೀತಿ, ಹೇಗೆ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನೋದು. ಅದರಲ್ಲೂ ಇವಾಗ ನಮ್ಮಂಥ ಆಡಿಯನ್ಸ್ಗೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಅದು ಇಲ್ಲಿ ಚೆನ್ನಾಗಿ ಬಂದಿರುತ್ತೆ ಅಂತ ನಂಬಿದ್ದೀನಿ. ಇಡೀ ಸಿನಿಮಾದ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹೇಳುವ. ಬರೀ ಹೇಳೋದಲ್ಲ, ಟೀಸರ್ ನೋಡಿಲ್ಲ ಅಂತಂದರೆ ನೋಡಿ. ಸಿನಿಮಾ ಟೀಮವ್ರಿಗೂ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಆಡಿಯನ್ಸ್ನ ರೀಚ್ ಆಗಿ, ಕರ್ವಾನ ಯಾರ್ಯಾರು ನೋಡಿದಾರೋ ಅವ್ರನ್ನ ರೀಚ್ ಆಗಿ ಅದೇ ಡೈರೆಕ್ಟರಿಂದ ಬರ್ತಿರೋ ಸಿನಿಮಾ ಇದು ಅಂತ ಕನ್ವೆ ಮಾಡಿ, ಮತ್ತು ಶರಣ್ ಅವ್ರಿಗೆ ಅಂತಾನೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ, ಅವರೆಲ್ಲರಿಗೂ ರೀಚ್ ಆಗಿ ಅಂತ ಹೇಳುವೆ. ಸೊ ಇದಿಷ್ಟು ನನಗೆ ಈ ಚೂ ಮಂತರ್ ಸಿನಿಮಾದ ಟೀಸರ್ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನಿಮಗೆ ಈ ಟೀಸರ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.